ಅಧಿಕಾರ ಪರಿಗ್ರಹ ಪದ್ಧತಿಯ 32ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 172ನೆಯ ಶ್ಲೋಕದಲ್ಲಿ, ಪಾದುಕೆಗೆ ಭರತನಿಂದ ಶ್ವೇತಛತ್ರಿಯ ನೆರಳು ಉಂಟಾಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅನಿಚ್ಚಥ ಪಾಂಡರಮಾತಪತ್ರಂ ಪಿತ್ರಾ ವಿತೀರ್ಣಂ ಮಣಿಪಾದರಕ್ಷೆ ಆಸೀತ್ವಧರ್ತಂ ವಿಧೃತೇನ ತೇನ ಛಾಯಾ ಸಮಗ್ರ ಭರತಸ್ಯ ಮೌಳೌ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಪಿತ್ರ ತಂದೆಯಿಂದ, ವಿತೀರ್ಣಂ ಕೊಡಲ್ಪಟ್ಟಿರುವ, ಪಾಂಡರಮಾತಪತ್ರಂ ಬೆಳ್ಳಗಿರುವ ಛತ್ರಿಯನ್ನ, ಅನಿಚ್ಛತಃ ಒಪ್ಪಿಕೊಳ್ಳದೇ ಇರುವ, ಭರತಸ್ಯ ಭರತನ, ಮೌಲೌ ತಲೆಯಲ್ಲಿ, ತ್ವದರ್ಥಂ ನಿನಗಾಗಿ, ವಿಧೃತೇನ ತೇನ ಹಿಡಿಯಲ್ಪಟ್ಟಿರುವ ಆ ಶ್ವೇತಛತ್ರಿಯಿಂದ, ಸಮಗ್ರ ಪೂರ್ಣವಾದ, ಛಾಯಾ ಕಾಂತಿಯಾದುದು, ಆಸೀತ್ ಉಂಟಾಯಿತು. ಶ್ರೀರಾಮನು ರಾಜ್ಯ ತ್ಯಜಿಸಿ ಕಾಡಿಗೆ ಹೋದ ಸಂದರ್ಭದಲ್ಲಿ ದಶರಥನಿಂದ ರಾಜ್ಯ ಭರತನಿಗೆ ಬಂದು ಸೇರಿತು. ರಾಜಚಿಹ್ನೆಯಾದ ಶ್ವೇತಛತ್ರಿಯೂ ಭರತನಿಗೆ ಅವನ ತಂದೆಯಿಂದ ಕೊಡಲ್ಪಟ್ಟದ್ದಾಗಿ ಆಯಿತು. ಆದರೆ ಭರತ ರಾಜ್ಯ ತಿರಸ್ಕರಿಸಿದ್ದರಿಂದ ಆ ಶ್ವೇತಛತ್ರಿಯನ್ನೂ ಬೇಡ ಎಂದಂತಾಯಿತು. ತನ್ನ ತಲೆಯಲ್ಲಿ ಪಾದುಕೆಯನ್ನ ಧರಿಸಿಕೊಂಡು ಬಂದು ಸಿಂಹಾಸನದಲ್ಲಿ ಕೂರಿಸಿ ಪಾದುಕೆಗೆ ಶ್ವೇತಛತ್ರಿ ಸಮರ್ಪಿಸಿದಾಗ ಪಾದುಕೆಗೆ ಪೂರ್ಣವಾದ ನೆರಳು ಉಂಟಾಯಿತು. ಪಾದುಕೆ ಸಿಂಹಾಸನದಲ್ಲಿದ್ದರೂ ಆಡಳಿತ ನಡೆಸಿದ್ದು ಭರತನೇ ಅಲ್ಲವೇ? ಹಾಗಾಗಿ ಆ ಶ್ವೇತಛತ್ರಿ ಭರತನನ್ನೂ ಸೇರಿದ ಹಾಗೆ ಆಯಿತು. ಅಂತೆಯೇ ಒಬ್ಬನು ಮನಃಪೂರ್ವಕವಾಗಿ ಒಳ್ಳೆಯ ನಡತೆಯನ್ನ ಮೈಗೂಡಿಸಿಕೊಂಡಿದ್ದರೆ ಅವನಿಗೆ ಸಕಲ ಸಂಪತ್ತನ್ನು ಆಚಾರ್ಯರು ಭಗವಂತನೂ ಕೊಡುತ್ತಾರೆ ಎಂಬುದು ಈ ಶ್ಲೋಕದ ಅಂತರಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.